ಹಲೋ ಎವ್ರಿವನ್, ನಾನು ನಿಮಗೆ ಇವತ್ತು ಮೆಂತ್ಯದಿಟ್ಟು ಅಥವಾ ಉದ್ದಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 1 kg ಗೋಧಿ, 1 kg ಉದ್ದಿನಕಾಳು, 1/4 kg ಮೆಂತ್ಯ, 2.5 kg ಕೆಂಪಕ್ಕಿ ತೊಗೊಂಡಿದ್ದೀನಿ. ಎಲ್ಲ ಕಾಳುಗಳ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟು ಅದನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮೆಂತ್ಯನೇ ನಮಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್. ಇಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ನಾನು ಕೆಂಪಕ್ಕಿ ತೊಗೊಂಡಿದ್ದೀನಿ ಯಾಕಂದರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಶುಗರ್ ಇರೋರಿಗೆ. ಮತ್ತು ಇದು ಡೈಜೆಷನ್ಗೆ ಒಳ್ಳೆಯದು, ತುಂಬ ಮಿನರಲ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಮತ್ತು ಮೆಂತ್ಯದಲ್ಲೂ ಸಹ ಅಧಿಕವಾದ ಕ್ಯಾಲ್ಶಿಯಂ, ಐರನ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಫಾಲೇಟ್ ಸಹ ಇದೆ. ನಾನು ಒಂದು ಬಜೆ ಹಾಕ್ಕೊಂಡಿದ್ದೀನಿ. ಇದು ಡೈಜೆಷನ್ಗೆ ಮತ್ತು ಸ್ಪೀಚ್ ಮತ್ತು ಮೆಮೊರಿಗೆ ಹೆಲ್ಪ್ ಮಾಡುತ್ತೆ. ಹಾಕಿರೋ ಪದಾರ್ಥಗಳನ್ನೆಲ್ಲ ಒಂದ್ಸಲ ಕೆಳಗಿಂದ ಮೇಲೆ, ಮೇಲ್ಗಿಂತ ಕೆಳಗೆ ಚೆನ್ನಾಗಿ ಕೈ ಆಡಿಸಿ ಪೌಡರ್ ಮಾಡೋದಕ್ಕೆ ಕೊಡಿ. ಇದನ್ನು ಮಕ್ಕಳಿಗೆ, ಪ್ಯುಬರ್ಟಿಗೆ ಬಂದಿರೋರಿಗೆ, ಬಾಣಂತಿಯರಿಗೆ, ಶುಗರ್ ಇರೋರಿಗೆ ಸಾಮಾನ್ಯವಾಗಿ ಕೊಡ್ತಾರೆ. ಮತ್ತು ಸ್ಕಿನ್, ಹೇರ್ ಫಾಲ್, ಡೈಜೆಷನ್, ಬೋನ್ ಗ್ರೋತ್ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ತುಂಬ ನುಣ್ಣಗೆ ಬಿಡಿಸ್ಬೇಡಿ, ಯಾಕಂತಂದರೆ ಮುದ್ದೆ ಮಾಡಬೇಕಾದ್ರೆ ಗಂಟಾಗಿಬಿಡುತ್ತೆ. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ 3 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಶುಗರ್ ಇರೋರು ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. 2 ಏಲಕ್ಕಿ, ಸ್ವಲ್ಪ ಕೊಬ್ಬರಿ. ಬೆಲ್ಲ ಕರಗಿದ ಮೇಲೆ ಒಂದು ಕುದಿ ಬರುತ್ತೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಉದುರಿಸಿ. ಮತ್ತೊಂದು ಕುದಿ ಬಂದಮೇಲೆ 2 ಬೌಲಷ್ಟು ಹಿಟ್ಟು ಹಾಕ್ಕೊಳ್ಳಿ. ಯಾವುದೇ ರೀತಿ ಗಂಟಿಲ್ಲದೆ ಹಿಟ್ಟನ್ನ ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇದೊಂದು ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ನಿಮಗೆ ಏನು ತಿನ್ನಬೇಕು ಅಂತ ಅನಿಸಲ್ಲ. ಹಿಟ್ಟು ಬೆಂದಿದೆ ಚೆನ್ನಾಗಿ, ಕೈಗೆ ಅಂಟ್ತಾ ಇಲ್ಲ. ಮುದ್ದೆ ಥರ ಮಾಡಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.